ಗೈಸ್, ವೆಲ್ಕಮ್ ಟು ಸುಹಾಸ್ ಸುಮನ ಯೂಟ್ಯೂಬ್ ಚಾನಲ್. ಸಂಡೇ ಅಲ್ಲ, ಮಾಮೂಲಾಗಿ ಸಂಡೇನೇ ಇವತ್ತು. ಬಟ್ ಸಂಡೇ ಸ್ಪೆಷಲ್ ಅವಾಗಲೇ ಮೀನು ಸಾರು ಮಾಡಿ ಹಾಕಿದ್ವಲ್ಲ. ಇವಾಗ ಸಾರಿ ಕುಚ್ಚು ಹಾಕ್ತಿದ್ದೀನಿ. ಅವತ್ತೊಂದು ತೋರಿಸಿದೆ, ಇವತ್ತು ಇನ್ನೊಂದು ಹಾಕ್ತಿದ್ದೀನಿ. ಅಂದರೆ ಡಿಸೈನ್ ಬೇರೆ ಥರ ಇದೆ. ಇದು ಅದೊಂಥರ ಡಿಸೈನು, ಇದೊಂಥರ ಡಿಸೈನ್ ಬೇರೆ ಥರ ಇದೆ. ಸೊ ಇದನ್ನು ತೋರಿಸ್ತೀನಿ ಬನ್ನಿ. ಇವಾಗ ಸೇಮ್ ದಾರ ನಾನು ಮಾಡೋದು ಹೇಳಿದ್ನಲ್ಲ, ಸೇಮ್ ಅದೇ ಥರ ದಾರ ಮಾಡ್ಕೊಂಡಿದ್ದೀನಿ. ಇವಾಗ ಹಾಗೆ ಇದು ಮಾಡ್ಕೊಂಡು ಇವಾಗ ಹಾಕ್ತಿದ್ದೀನಿ ನೋಡಿ. ಸೇಮ್ ಇದೇ ಥರನೇ ಹಾಕ್ಕೊಂಡು ಓಕೆ ಇವಾಗ ಹಾಕಿದ್ದೀನಿ. ಸೇಮ್ ಅದರಲ್ಲಿ ಹೆಂಗೆ ಮಾಡಿದ್ನೋ ಅದೇ ಥರನೇ ಇದಕ್ಕೂ ಸಮೇತ ಸೇಮ್ ಹಾಗೇನೆ ಬ್ಯಾಕ್ ಸೈಡಿಂದ ದಾರ ತೊಗೊಬೇಕು. ಇವಾಗ ದಾರ ತೊಗೊಂಡು ಇದು ಕ್ಲೀನಾಗಿ ಎಳ್ಕೊಬೇಕು. ಯಾಕೆ ಅಂದರೆ ಸುಕ್ ಅನಿಸುತ್ತೆ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ. ಇವಾಗ ಇದನ್ನು ನಾಟ್ ಹಾಕೊಬೇಕೀಗ. ಮೇಲೆ ಹಾಕ್ಕೊಂಡು ಇದಕ್ಕೆ ಈ ಥರ ತೋರಿಸಿದ್ನಲ್ಲ ಈ ಥರನೇ ಹಾಕೊಬೇಕೀಗ. ಸೇಮ್ ಇವಾಗ ನಾಟ್ ಹಾಕಿದ್ನಲ್ಲ ಅದೇ ಥರ ನಾಟ್ ಹಾಕಿರೋದು ನೋಡಿದ್ದೀರಾ. ಸೇಮ್ ಇದೆ ನಾಟ್. ಗೋಲ್ಡ್ ಕಲರ್ ದಾರ ಬೇಕಿತ್ತು, ಬಟ್ ಗೋಲ್ಡ್ ಕಲರ್ ದಾರ ನನ್ನ ಹತ್ರ ಮಿಸ್ ಆಗಿರೋ ಕಾರಣ ನಾನು ಇದನ್ನು ಹಾಕ್ತಿದ್ದೀನಿ ಇವಾಗ. ಇವಾಗ ಇದನ್ನು ಕಟ್ ಮಾಡೋಣ. ಇವಾಗ ಸೇಮ್ ಸರಿ ನೋಡಿರಿ, ಇವಾಗ ಸೇಮ್ ಸೈಜ್ಗೆ ಕಟ್ ಮಾಡಿದ್ದೀನಿ. ಇವಾಗ ಬ್ಯಾಕ್ ಸೈಡಿಂದ ಇದಕ್ಕೆ ದಾರನ ಈ ಕಡೆ ಸೈಡ್ ತೊಗೊಂಬರ್ತಿದ್ದೀನಿ. ಇವಾಗ ನೋಡ್ತಿದ್ದೀರಾ, ಫುಲ್ ತುದಿಯಿಂದ ತೊಗೊಳ್ಬೇಕು. ಇದನ್ನ ಸ್ವಲ್ಪ ಜಾಸ್ತಿ ಆಗಿತ್ತು ತೊಗೊಂಡಿದ್ದು. ಓಕೆ, ಇವಾಗ ಮತ್ತೆ ರಿಟರ್ನ್ ಈ ತುದಿಯಿಂದ ಮೇಲ್ಗಡೆ ತೊಗೊಬೇಕು. ಇವಾಗ ಕರೆಕ್ಟಾಗೆ ಇದಕ್ಕೆ ಸರಿಯಾಗಿ ತೊಗೊಬೇಕು. ಯಾಕೆಂದರೆ ಇವಾಗ ಮಣಿ ಹಾಕೋದಿದೆಯಲ್ಲ ಅದಕ್ಕೋಸ್ಕರ. ನೋಡಿ ಈ ಥರ 3 ಮಣಿ ಹಾಕಿದ್ದೀನಿ. ಇವಾಗ 3 ಮಣಿ ಹಾಕಿಬಿಟ್ಟು ಇಲ್ಲಿಗೊಂದು ಕೆಳಗಡೆ ಹಾಕಿಬಿಡ್ಬೇಕು. ನೋಡಿ ಇದ್ರೊಳಗೆ ರಿಟರ್ನ್ ಮತ್ತೆ ಹಾಕ್ಕೊಂಡು ಇವಾಗ ಕೆಳಗಡೆ ಹಾಕಬೇಕು. ಯಾಕೆಂದರೆ ಫುಲ್ ಟೈಟ್ ಆಗಬೇಕಲ್ಲ ಅದಕ್ಕೋಸ್ಕರ. 1-2 ರೌಂಡ್ ಈ ಮಣಿ ಒಳಗಡೆ ದಾರನ ತೊಗೊಬೇಕಾಗುತ್ತೆ. ನೋಡಿದ್ರಲ್ಲ ಈ ಥರ ತೊಗೊಬೇಕು. ನೋಡಿ ಈ ಥರ ಒಂದೊಳಗೊಂದು ಟೈಟ್ ಆಗಬೇಕದು, ಅದಕ್ಕೋಸ್ಕರ ಇದಕ್ಕೆ ಹಾಕ್ತಿದ್ದೀನಿ. ಇವಾಗ ರಿಟರ್ನ್ ಮತ್ತೆ ಹಾಕಿಬಿಟ್ಟು ಮತ್ತು ಈ ಕಡೆ ಪೀಸಿಂದ ತೊಗೊಬೇಕು. ಇದ್ರೊಳಗಡೆ ಮತ್ತೆ ಹಾಕ್ಕೊಂಡು ಇವಾಗ ಮತ್ತೆ ಈ ಕಡೆ ಮತ್ತೆ 3 ಬೀಟ್ ಹಾಕ್ತಿದ್ದೀನಿ. ನೋಡಿ ಇದು ಇಲ್ಲಿ ಬರಬೇಕು. ಇವಾಗ ಮತ್ತೆ ರಿಟರ್ನ್ ಹಾಕ್ಕೊಬೇಕು. ರಿಟರ್ನ್ ಹಾಕ್ಕೊಂಡು ಮತ್ತೆ ಇದ್ರೊಳಗಡೆ ಹೋಗ್ಬೇಕದು. ಇದರೊಳಗಡೆ ಹೋಗ್ಬಿಟ್ಟು ಮತ್ತೆ ಕೆಳಗಡೆ ಈಗ ಎಳಿಬೇಕು. ಎಳೆಯೋ ಕಾರಣ ಟೈಟ್ ಆಗಬೇಕಲ್ಲ ಅದಕ್ಕೋಸ್ಕರ. ಇವಾಗ ಮತ್ತೆ ಇದ್ರೊಳಗಡೆ ಈಗ ಹಾಕ್ತಿದ್ದೀನಿ. ರಿಟರ್ನ್ ಹೀಗೆ ಹಾಕಿದ್ದೀನಿ. ಇವಾಗ ಇದನ್ನು ಇಲ್ಲಿ ಟೈಟ್ ಮಾಡಬೇಕು. ಇವಾಗ ಇದ್ರೊಳಗಡೆ ಹಾಕ್ಬಿಟ್ಟು ದಾರ ಸ್ವಲ್ಪ ಚಿಕ್ಕದಿತ್ತು, ಅದಕ್ಕೆ ಸ್ವಲ್ಪ ಟೈಟ್ ಅನಿಸ್ತಾ ಇದೆ. ಇವಾಗ ಎಕ್ಸ್ಟ್ರಾ ದಾರನ ಕಟ್ ಮಾಡಿದೆ. ಸೊ ಈ ಥರ ಆಯ್ತು. ಇವಾಗ ನೋಡ್ತಿದ್ದೀರಾ ಸೇಮ್ ಹಿಂಗಾಯ್ತು. ಇವಾಗ ನೆಕ್ಸ್ಟ್ ಇನ್ನೊಂದು
A few moments later. ಅರ್ಧ ಸೀರೆ ಮಾಡಿ ಮುಗಿಸಿದ್ದಾಳೆ. ಟೆನ್ಷನ್ ಆಗಿದ್ದಾಳೆ, ಮಾಡಿ ಸಿಕ್ಕಾಬಡೆ ಮಾಡಿದ್ದಾರೆ ಅಂತ ಭಾರಿ ಟೆನ್ಷನ್ ಆಗಿದ್ದಾಳೆ. ಈಗ ಒಂದು ಹಾಫ್ ಸೀರೆ ಮುಗಿದಿದೆ. ಇವಾಗ ಏನೋ ಅಂದರೆ ಇದು ನೋಡೋಕೆ ಹಿಂಗೆ ಈಸಿ ಅನಿಸ್ತಾ ಇದೆ ನಿಮಗೆ, ಸಿಕ್ಕಾಬಡೆ ಕಷ್ಟ ಇದೆ ಮಾಡೋಕ್ಕೆ. ನೀವು ಹಾಗೆ ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಮ್ಮ ಹತ್ರ ಏನು ಚಾನ್ಸ್ ಸಿಗತ್ತೆ ಅಷ್ಟೆಲ್ಲ ಮಾಡ್ತಾಯಿದ್ದೀವಿ. ನಮ್ಮ ಚಾನಲಲ್ಲಿ ಏನೇನು ಹಾಕ್ಬೋದು ಅಂದ್ಕೊಂಡಿದ್ದೀವಿ ಎಲ್ಲ ಹಾಕ್ತಾಯಿದ್ದೀವಿ. ಹೇಳು, ಮಾಡಿದೆಯಲ್ಲ, ಏನು ಅನಿಸ್ತಾ ಇದೆ? अबे जल्दी बोल, कल सुबह पनवेल निकल. ಖುಷಿಗಿನ ಸಿಕ್ಕಾಪಟ್ಟೆ ಬೆವರು ಇಳಿತೈತೆ, ಕುತ್ಕೊಂಡು ಕಾಲು ನೋವು ಆಗ್ತಿದೆ ಅಷ್ಟೇ. समझ रहे हो ना? ಸ್ವಲ್ಪ ಇದೆ, ಲಾಸ್ಟಲ್ಲಿದ್ದೀನಿ. ಅದನ್ನು ಲಾಸ್ಟ್ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಫೈನಲ್ ಲುಕ್ ಹೆಂಗಿದೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಓಕೆ ಮಾಡು ಚೆನ್ನಾಗಿ ಮಾಡು. ನೀವು ನೋಡಿ ಗೈಸ್, ಮತ್ತು ಮಾಡ್ತಾ ಇದ್ದಾರೆ, ಮಾಡಲಿ, ತೋರಿಸ್ತೀನಿ. ಫುಲ್ ಆದಮೇಲೆ ತೋರಿಸ್ತೀನಿ. 2 hours later. ಇದು ಲಾಸ್ಟ್ ಫೈನಲ್ ಔಟ್ಪುಟ್ ಹೆಂಗಿದೆ ನೋಡಿ. ಕೊನೆಯದಾಗಿ ಫುಲ್ಲೆಲ್ಲ ಹಾಕಿ ಫಿನಿಶ್ ಆಗಿದೆ. ಇವಾಗ ನೋಡ್ತಾ ಇದ್ದೀರಾ ಹೇಗಿದೆ ಅಂತ ಹೇಳಿ ನನಗೆ ತಿಳಿಸಿ. ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು. ನಾವೇ ಕೂಡ ನನ್ನ ಸೀರೆ ನಾನೇ ಮಾಡ್ಕೊಳ್ಳೋ ಕಾರಣ ನಾನು ಎಲ್ಲೂ ಹೊರಗಡೆ ಕೊಡೋದಿಲ್ಲ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ನಮ್ಮ ವಿಡಿಯೋನು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ನೋಡ್ತೀರಾ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ. ಲೈಕ್ಗಿಂತ ಸಬ್ಸ್ಕ್ರೈಬರು ಮಾಡಿ. ಲೈಕ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅಂತ ಕೇಳ್ಕೊಳ್ತೀನಿ ಇನ್ನೊಂದು ಸರಿ.